ಸಂಪುಟ ಪುನರಚನೆ ಆಗುತ್ತೆ ಅಂತ ತಮಗೂ ಕೂಡ ಪುನಃ ಸಿಗುತ್ತೆ ಅಂತ ಸಿಕ್ಕರು ಒಂದೇ ಸಿಗದೇ ಇದ್ರು ಒಂದೇ ಆಶಾಭಾವನೆ ಇದೆ ಅಂತ. ಆಶಾಭಾವನೆ 138 ಜನಕ್ಕೂ ಇದೆ. ಅಲ್ಲ ತಮ್ದು ಹೇಳಿ ನಮ್ದು ನೋಡ್ರಿ, ನಾವು ಅಧಿಕಾರ ಯಾವತ್ತೂ ಹುಡುಕೊಂಡು ಹೋದವನಲ್ಲ, ಗೊತ್ತಾಯ್ತಾ? ಬಂದರೆ ಸಂತೋಷ, ಬರದೇ ಇರೋದು ಸಂತೋಷ. ಆಯ್ತಪ್ಪ, ಈಗ ನಾನು ಸಚಿವ ಆಗಿದ್ದೆ, ಏನು ಕಾರಣ ನಾನು ತೆಗೆಯೋದಕ್ಕೆ? ಏನು ತಪ್ಪು ಮಾಡಿದ್ದೀವಿ? ಏನು ದುಡ್ಡು ಹೊಡೆದಿದ್ದೀನಾ, ಅಥವಾ ಏನಾದರೂ ಮಾಡಬಾರದು ಮಾಡಿದ್ದೀನಾ, ಅಥವಾ ಏನಾದರೂ ಇಲಾಖೆಯಲ್ಲಿ ನಾನೇನಾದರೂ ಕೆಲಸ ಮಾಡಿಲ್ವಾ, ನಾನೇನು ಇನ್ಎಫಿಷಿಯೆಂಟ್ ಮಿನಿಸ್ಟ್ರಾ? ಏನನ್ನ ಕಾರಣ ಇರಬೇಕಲ್ಲ. ಅಲ್ಲ, ವಾಸ್ತವ ಹೈಕಮಾಂಡ್ ಅರಿವಾಗಿದೆ ಅಂತ. ಆಗುತ್ತೋ ಹೋಗುತ್ತೋ, ಅದು ಅವ್ರಿಗೆ ಸೇರಿದ್ದು. ನಾನು ಅದ್ರ ಬಗ್ಗೆ ಏನೂ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ವಾಸ್ತವ ಏನು ಅರಿವಾಗಲಿಕ್ಕೆ ಯಾವ ವಾಸ್ತವ ಅರಿವಾಗಬೇಕು? ಅಲ್ಲ, ರಾಜಣ್ಣ ಅವ್ರದ್ದೇನು ತಪ್ಪಿಲ್ಲ ಅನ್ನೋ ರೀತಿ. ಅದು ನೋಡೋಣ. ನಾನು ಅವ್ರನ್ನ ಟೈಮ್ ಕೇಳಿದ್ದೀನಿ, ಅವ್ರಿಗೆಲ್ಲ ಪತ್ರ ಬರೆದಿದ್ದೀನಿ. ಟೈಮ್ ಕೊಟ್ಟಾಗ ಹೋಗಿ ಹೇಳ್ತೀನಿ, ಯಾಕೆ ತೆಗೆದ್ರಿ, ಏನು ಕಾರಣ, ಏನು ತಪ್ಪಾಗಿದೆ ಹೇಳಿ ಅಂತ. ಗೊತ್ತಾಯ್ತಾ? ಪತ್ರಗಳು ಬರೆದಿದ್ದೀನಿ, ಒಂದಲ್ಲ ಅಂತ ಒಂದು ಡಜನ್ ಬರೆದಿದ್ದೀನಿ. ಸಮಯ ಕೇಳಿ, ಸಮಯ ಕೊಡಲಿ, ಸಮಯಕ್ಕೋಸ್ಕರ ಸಮಯ ಕೇಳಿ ಬರೆದಿದ್ದೀನಿ. ಸಮಯ ಅವ್ರಿಗೆ ಯಾವಾಗ ಏನು ಹೋಗಿ ಹೇಳ್ತೀನಿ. ಸ್ಪಷ್ಟೀಕರಣ ಪತ್ರದಲ್ಲಿ ಬರೆಯೋದು ಬೇರೆ, ಪತ್ರದಲ್ಲಿ ಬರೆಯೋಂಥ ಬರಿತೀವಿ, ಪತ್ರದಲ್ಲಿ ಬರೆಯೋಕ್ಕಾಗದಿರೋನ್ನ ಓರಲ್ಲಾಗೂ ಹೇಳ್ತೀವಿ. ಅದೇ ಅದನ್ನೆಲ್ಲ ಹೇಳಕ್ಕಾಗ್ತದ? ಸೂಕ್ತ ಸಮಯದಲ್ಲಿ ಅವೆಲ್ಲ ಪತ್ರನೂ ನಾನು ಪತ್ರಿಕೆಗೆ ಬಿಡ್ತೀನಿ. ಈಗ ಬಿಡಲ್ಲ. ಸಂಕ್ಷಿಪ್ತನೂ ಅಷ್ಟೇ, ಎಂಥದ್ದು ವಿಸ್ತೃತನೂ ಅಷ್ಟೇ. ವಿಷಯ ಮಾತ್ರ ಹೇಳಿ ಸರ್. ಏನು ಸಮಯ ಕೊಡಿ ಅಂತ ಬರ್ದಿದ್ದೀನಿ. ಅದೇ ವಿಷಯ, ಸಮಯ ಕೇಳಿ, ಸಮಯ ಕೋರಿ ಬರ್ದಿರೋ ಅರ್ಜಿ ಪತ್ರ ಬರ್ದಿದ್ದೀನಿ ಅಲ್ವಾ? ಟೀ ಕೂಡ ಕೇಳೋರಿಗೆ